ನೀವು ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ. ಈ ಜೂನ್ 12, 1975 ಶ್ರೀಮತಿ ಇಂದಿರಾ ಗಾಂಧಿಯವರ ವಿರುದ್ಧ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾವ ಕಾರಣಕ್ಕೆ ಅವರಿಗೇನಷ್ಟು ತೀರ್ಪು ಕೊಟ್ಟರು? ರಾಜನಾರಾಯಣ್ ಹೂಡಿದ ಮೊಕದ್ದಮೆ 1972ರ ಲೋಕಸಭಾ ಚುನಾವಣೆಯಲ್ಲಿ ರಾಯಬರೇಲಿಯಲ್ಲಿ ಅಕ್ರಮ ನಡೆಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತಲೇ ಅವ್ರು ತೀರ್ಪು ಕೊಟ್ಟಿದ್ದು. ಹಾಗಾಗಿ ಇದು ಅವರ ಬ್ಯಾಕ್ಗ್ರೌಂಡು, ಇದು ಅವರ ಹಿಸ್ಟ್ರಿ. ಆ ಹಿಸ್ಟ್ರಿ ನೋಡಿದಾಗ ನನಗನ್ಸುತ್ತೆ ಇದರೊಳಗೆ ಎಕ್ಸ್ಪರ್ಟ್ ಅವರೇ ಇದ್ದಾರೆ. ಮತ್ತು ಇವತ್ತೇನು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಿದ್ದಾರೆ, ಈಗ ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ, ತಾನು ಕಳ್ಳ ಪರರನ್ನು ನಂಬ ಅಂಥೇಳಿ. ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು, ಅದನ್ನೇ ಮಾಡಿ ಪ್ರಾಕ್ಟೀಸ್ ಆಗಿರೋರು ಇನ್ನೊಬ್ಬರನ್ನು ಅನುಮಾನ ಪಡ್ತಾರೆ, ಇವನು ಹಿಂಗೆ ಮಾಡಿರ್ಬೋದು, ಇವನು ಹಿಂಗೆ ಮಾಡಿರ್ಬೋದು ಅಂತ. ನಮ್ಗೆ ಆ ಬ್ಯಾಕ್ಗ್ರೌಂಡ್ ಇಲ್ಲ, ನಾವು ಜನರ ಮೇಲೆ ವಿಶ್ವಾಸ ಇಟ್ಟಿರೋದು. ಮತ್ತು ಯಾವುದೇ ಸಮೀಕ್ಷೆ ಕೂಡ ಕಾಂಗ್ರೆಸ್ 9 ಸೀಟ್ ಬರುತ್ತೆ ಅಂತ ಹೇಳೇ ಇರಲಿಲ್ಲ. 2024 ಲೋಕಸಭಾ ಚುನಾವಣೆಯಲ್ಲಿ ಹೆಂಗೆ ಬಂತು ಅಂತ ನಾವು ತಲೆ ಕೆಡಿಸ್ಕೊಂಡ್ವಿ. ಈಗ ಕಾಂಗ್ರೆಸ್ ಮಾಡ್ತಿರೋ ಆರೋಪ ನೋಡಿದ್ರೆ ಈ ಅಕ್ರಮ ನಡೆಸಿ ಅವರು 9 ಸೀಟ್ ಗೆದ್ದಿದ್ದಾರೆ ಅಂತ ನನಗೆ ಅನುಮಾನ. ಅಲ್ಲ, ನಿಮ್ಗೇನಂದರೆ ಅವ್ರು 4 ಲಕ್ಷದಲ್ಲಿ ಸೋಲ್ಬೇಕಾಗಿತ್ತು. ಅಕ್ರಮ ನಡೆಸಿದ್ರಿಂದ 2 ಲಕ್ಷ ಚಿಲ್ಲರಲ್ಲಿ ಸೋತಿದ್ದಾರೆ, ಇಲ್ಲ 4 ಲಕ್ಷದಲ್ಲಿ ಸೋಲಾರವರು. ಯಾಕೆಂದರೆ ನೀವು ಕಾಂಬಿನೇಷನ್ನು, ಬಿ ಜೆ ಪಿ JDS ಕಾಂಬಿನೇಷನ್ನು, ಡಾಕ್ಟ್ರ್ ಬಗ್ಗೆ ಇದ್ದಂಥ ಸದಭಿಪ್ರಾಯ, 4 ಲಕ್ಷಕ್ಕೂ ಹೆಚ್ಚು ಬಹುಮತ ಸಿಗಬೇಕಿತ್ತು ನಮಗೆ. ಯಾಕಲ್ಲಿ ಬಹುಮತ ಕಡಿಮೆ ಆಯಿತು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅದನ್ನು ನೋಡಿದಾಗ ಇಲ್ಲೂ ಏನೋ ಸಮಥಿಂಗ್ ಈಸ್ ಹ್ಯಾಪಂಡ್. ನಮಗೆ ಮೈಸೂರಿನಲ್ಲೂ ಅದೊಂದು 3-3.5 ಲಕ್ಷ ಲೀಡ್ ಬರಬೇಕಿತ್ತು, ಲೀಡ್ ಕಡಿಮೆ ಆಯಿತು. ಅಂದರೆ ಇದರಿಂದಾಗಿ ಲೀಡ್ ಕಡಿಮೆ ಆಗಿದೆ, ಇವರ ಅಕ್ರಮದಿಂದಾಗಿ ನಮಗೆ ಲೀಡ್ ಕಡಿಮೆ ಆಗಿದೆ. ಸರ್, ಇವತ್ತು OBC ಸಮಾವೇಶ ನಡೀತಾ ಇದೆ, CM ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ನೋಡ್ಬೋದು? ಈಗ OBCಗೆ ನ್ಯಾಯ ಕೊಡೋ ಕೆಲಸವನ್ನು ಕಾಂಗ್ರೆಸ್ ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿತ್ತಾ? ಕಾಕಾ ಕಾಳೆಲ್ಕರ್ ರಿಪೋರ್ಟನ್ನು ಕುರ್ಚಿಯಡಿ ಹಾಕೊಂಡು ಕೂತು ಆ ರಿಪೋರ್ಟಿಗೆ ಮಾನ್ಯತೆ ಸಿಗದಂಗೆ ಮಾಡಿದವರು ಯಾರು? ಜವಾಹರ್ಲಾಲ್ ನೆಹರೂರವರು, ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರೊಂದು ಪತ್ರ ಬರೆದಿದ್ದರು, OBC ರಿಸರ್ವೇಷನಿಗೆ ಸಂಬಂಧಪಟ್ಟಂತೆ. ರಿಸರ್ವೇಷನ್ ಕೊಟ್ಟರೆ 2ನೇ ದರ್ಜೆ ಆಡಳಿತ ಅಧಿಕಾರಶಾಹಿ, 2nd ಗ್ರೇಡ್ ಆಡಳಿತಶಾಹಿ ನಿರ್ಮಾಣ ಆಗುತ್ತೆ, ಹಾಗಾಗಿ ಮೀಸಲಾತಿಯನ್ನು ವಿರೋಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು. ಇದು ಕಾಂಗ್ರೆಸ್ ಹಿಸ್ಟ್ರಿ. ಆಮೇಲೆ ಮಂಡಲ್ ಆಯೋಗ ರಚನೆ ಆಗಿದ್ದು 1979ನಲ್ಲಿ. 1984ವರೆಗೂ ಶ್ರೀಮತಿ ಇಂದಿರಾ ಗಾಂಧಿಯವರಿದ್ದರು. ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಾಗಲೂ ಕೂಡ ಮಂಡಲ್ ಆಯೋಗಕ್ಕೆ ಜಸ್ಟಿಸ್ ಕೊಡಲಿಲ್ಲ. 84ರಿಂದ 89ವರೆಗೂ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಥಂಪಿಂಗ್ ಮೆಜಾರಿಟಿ 400+ ಅಂದರೆ 423ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು. ನಮ್ಮ ದೇಶದ ರಾಜಕೀಯ ಇತಿಹಾಸದಲ್ಲಿ ಅಷ್ಟೊಂದು ಲೋಕಸಭಾ ಸದಸ್ಯ ಸ್ಥಾನ ಯಾವ ಪಕ್ಷಕ್ಕೂ ಸಿಕ್ಕಿಲ್ಲ, ರಾಜೀವ್ ಗಾಂಧಿಯವರು ಸಿಕ್ಕಿತ್ತು. ಹಿ ಡಿಡ್ ನಾಟ್ ಗಿವ್ ದ ಜಸ್ಟಿಸ್ ಫಾರ್ OBC. ಹಿ ಹ್ಯಾಡ್ ನಾಟ್ ಗಿವನ್ ದ ಜಸ್ಟಿಸ್. ಅವ್ರು ಕೊಡಲಿಲ್ಲ ನ್ಯಾಯ. ಇದು ಕಾಂಗ್ರೆಸ್ ಹಿಸ್ಟ್ರಿ. ಯಾವಾಗ OBC ರಿಸರ್ವೇಷನ್ ಸಿಕ್ಕಿದ್ದು? 1990 ಆನ್ವರ್ಡ್ಸ್. ದಟ್ ಟೈಮ್ ಕಾಂಗ್ರೆಸ್ ವಾಸ್ ನಾಟ್ ಇನ್ ಪವರ್. ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡ್ಮೇಲೆ OBCಗೆ ರಿಸರ್ವೇಷನ್ ಸಿಕ್ಕಿದ್ದು. ಇದು ಈ ದೇಶದ ಇತಿಹಾಸ. ಹಾಗಾಗಿ ಕಾಂಗ್ರೆಸ್ಸು ಯಾವಾಗ ಅಧಿಕಾರ ಕಳ್ಕೊಳ್ಳುತ್ತೆ ಆಗ ಮೀಸಲಾತಿ ಅಂತ ಬಾಯಿ ಬಡ್ಕೊಳ್ತಾರೆ. ಅಧಿಕಾರ ಇದ್ದಾಗ ಮೀಸಲಾತಿ ವಿರೋಧಿಗಳವರು, OBC ವಿರೋಧಿಗಳು. ಅಧಿಕಾರ ಇದ್ದಾಗ ಅಂಬೇಡ್ಕರ್ ವಿರೋಧಿ, ಅಧಿಕಾರ ಇಲ್ಲದೆ ಇದ್ದಾಗ ಅಂಬೇಡ್ಕರ್, ಅಧಿಕಾರ ಇದ್ದಾಗ ಸಂವಿಧಾನ ವಿರೋಧಿ, ತುರ್ತು ಪರಿಸ್ಥಿತಿ, ಪ್ರಜಾಪ್ರಭುತ್ವ ವಿರೋಧಿ. ಅಧಿಕಾರ ಕಳ್ಕೊಂಡಾಗ ಪ್ರಜಾಪ್ರಭುತ್ವ, ಅಧಿಕಾರ ಕಳ್ಕೊಂಡಾಗ ಸಂವಿಧಾನ ಪ್ರತಿ ಕೈಲಿಡ್ಕೊಳ್ಳೋದು, ಅಧಿಕಾರ ಇದ್ದಾಗ ಸಂವಿಧಾನಕ್ಕೆ ತಿರಸ್ಕಾರ, ಅಧಿಕಾರ ಇದ್ದಾಗ ಅಂಬೇಡ್ಕರ್ಗೆ ವಿರೋಧ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಇದು ಹಿಸ್ಟ್ರಿ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಏನು ಭಾಳ ಹೋಗಬೇಕಾಗಿಲ್ಲ, ಅವ್ರನ್ನೇ ಪರಿಶೀಲನೆ ಮಾಡಿದ್ರೆ ಸಾಕು. ನೀವು ದುರ್ಬೀನ್ ಹಾಕಬೇಕಾದ ಅವಶ್ಯಕತೆನೇ ಇಲ್ಲ, ಸ್ಕ್ಯಾನಿಂಗ್ ಮಿಷಿನ್ ಬೇಕಾಗೇ ಇಲ್ಲ, ಬರಿಗಣ್ಣಲ್ಲೇ ಗೊತ್ತಾಗುತ್ತೆ ಅವ್ರ ಹಿಸ್ಟ್ರಿ. ಅಲ್ಲ, ಇದೇನು ಒಂದು ಶಕ್ತಿ ಪ್ರದರ್ಶನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದನ್ನು ಕರ್ನಾಟಕ ಮಟ್ಟಿಗೆ ನೋಡೋದಾದರೆ, ಅಲ್ಲ ಈಗ ದೇಶದಲ್ಲಿ ದೇಶದಲ್ಲೇ ಕಾಂಗ್ರೆಸ್ಸನ್ನು ಜನ ನಿಶ್ಶಕ್ತ ಪಾರ್ಟಿಯಾಗಿ ಮಾಡಿದ್ದಾರೆ. ದೇಶದ ಜನವೇ ನಿಶ್ಶಕ್ತ ಪಾರ್ಟಿಯಾಗಿ ಮಾಡಿದ್ದಾರೆ. ಯಾಕೆ ಮಾಡಿದ್ರು?
ಭ್ರಷ್ಟಾಚಾರದ ಕಾರಣಕ್ಕೆ ಮಾಡಿದ್ರು, ಸ್ವಜನ ಪಕ್ಷಪಾತದ ಕಾರಣಕ್ಕೆ ಮಾಡಿದ್ರು, ಪ್ರಜಾಪ್ರಭುತ್ವ ವಿರೋಧಿ ವರ್ತನೆ ಕಾರಣಕ್ಕೆ ಮಾಡಿದ್ರು, ಮೀಸಲಾತಿ ವಿರೋಧಿ ನೀತಿಯ ಕಾರಣಕ್ಕೆ ಮಾಡಿದ್ರು, ತಾನಾಶಾಹಿ ಕಾರಣಕ್ಕೋಸ್ಕರ ಮಾಡಿದರು. ಹಾಗಾಗಿ ಕಾಂಗ್ರೆಸ್ಸನ್ನು ದೇಶದ ಜನವೇ ನಿಶ್ಶಕ್ತಿ ಮಾಡಿದ್ದಾರೆ. ಈಗ ನೀವು ಯಾವ ಟಾನಿಕ್ ಕೊಟ್ಟರೂ ಕೂಡ ಅದೇನು ನೆಟ್ಟಗಾಗಲ್ಲ.